ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಪಾತ್. ಗಾಯ್ಸ್, ಇವತ್ತು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶೇರು, ಹಾಗೆ ನಾನು ಫ್ಯೂಚರಿಸ್ಟಿಕ್ ಆಗಿರ್ತಕ್ಕಂಥ ಒಂದು ಶೇರ್ ಬಗ್ಗೆ ಮಾತಾಡ್ತೀನಿ. ಸೊ ನೋಡೋಣ ಯಾವ ಥರ ಇದೆ, ಏನು ಥರ ಇದೆ ಶೇರು ಅಂತ ಹೇಳ್ಬಿಟ್ಟು. ಓಕೆ, ಇವರು ನಿತಿನ್ ಗಡ್ಕರಿ ಅವರು. ಇವರೇನು ಹಿಂದೆ ತಮ್ಮ ಯಾವ ಮಿನಿಸ್ಟ್ರಿನ ನೋಡ್ಕೊತಿದ್ರೋ ಇದೇ ಮಿನಿಸ್ಟ್ರಿ ಈಗ ಕೂಡ ಈ ಹೊಸ NDA ಗೌರ್ಮೆಂಟಲ್ಲಿ ಇವರಿಗೆ ಸಿಕ್ಕಿದೆ. ಸೊ ಇವರ ಒಂದು ಡ್ರೀಮ್ ಪ್ರಾಜೆಕ್ಟ್. ಸೊ ಆ ಡ್ರೀಮ್ ಪ್ರಾಜೆಕ್ಟಿಗೆ ಒಂದು ರೋಡ್ ಮ್ಯಾಪನ್ನು ಮಾಡಿದ್ದಾರೆ. ಸೊ ಅಂದರೆ ಒಂದು ಪ್ಲ್ಯಾನಿಂಗು, ಏನಪ್ಪ ರೋಡ್ ಮ್ಯಾಪು, ಏನಪ್ಪ ಪ್ಲ್ಯಾನಿಂಗು. ಸೊ ಆ ಪ್ಲ್ಯಾನಿಂಗಿಂದ ಯಾವ ಶೇರ್ಗೆ ಹೆಲ್ಪ್ಫುಲ್ಲು, ಯಾವ ಸ್ಟಾಕು ಮೊಮೆಂಟಮ್ಮು ಮಾರ್ಕೆಟಲ್ಲಿ ತೊಗೊಳತ್ತೆ. ಸೊ ಅದನ್ನು ನೋಡೋಣ. ಸೊ ಓಕೆ, ಈ ಇಮೇಜಲ್ಲಿ ನೋಡ್ತಿರ್ಬೋದು ನೀವು, ಒಂದು ಲಾರಿ ಮೇಲ್ಗಡೆ ಎಲೆಕ್ಟ್ರಿಕ್ ಲೈನ್ಸ್ ಇದ್ದಾವೆ. ಈ ಲಾರಿ ಈ ಮೇಲ್ಗಡೆ ಏನು ಎಲೆಕ್ಟ್ರಿಕ್ ಲೈನ್ಸ್ ಇದೆ, ಸೊ ಆ ಎಲೆಕ್ಟ್ರಿಕ್ ಲೈನ್ಸ್ನ ಮೂಲಕ ಎಲೆಕ್ಟ್ರಿಕ್ ಇದರಿಂದ ಈ ಲಾರಿ ಮುಂದೆ ಹೋಗ್ತಾ ಇದೆ. ಸೊ ನಾವು ನಮ್ಮ ದೇಶದಲ್ಲಿ ಈ ಥರದನ್ನು ನಾವು ರೈಲ್ವೆ ಸೆಕ್ಟರಲ್ಲಿ ನೋಡೋದಕ್ಕೆ ಸಿಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್, ದೊಡ್ಡ ದೊಡ್ಡ ಸಿಟೀಸ್ಗೆ ಎಂಟರ್ ಆದರೆ, ರೈಲ್ಗಳು ದೊಡ್ಡ ಸಿಟೀಸ್ಗೆ ಎಂಟರ್ ಆದರೆ ಈ ಪಿಕ್ಕಲ್ಲಿ ನೋಡ್ಬೋದು ನೀವು, ರೈಲ್ವೇಸ್ ಎಂಟರ್ ಆದರೆ ಮೇಲ್ಗಡೆ ಈ ಥರ ಎಲೆಕ್ಟ್ರಿಕ್ ಲೈನ್ಸ್ಗಳು ಇರ್ತವೆ. ಸೊ ಇನ್ ದ ಸೇಮ್ ವೇ ಹೈವೇ ಎಲೆಕ್ಟ್ರಿಫಿಕೇಶನ್ ಅಂದರೆ ದೊಡ್ಡ ಟ್ರಕ್ಗಳನ್ನು ಹೈವೇದಲ್ಲಿ ಎಲೆಕ್ಟ್ರಿಕ್ನ ಮುಖಾಂತರ ಓಡಿಸ್ತಕ್ಕಂಥದ್ದು, ಎಲೆಕ್ಟ್ರಿಕ್ನ ಮುಖಾಂತರ ಮೂವ್ ಆಗ್ತಕ್ಕಂಥದ್ದು. ಸೊ ಆ ಥರ ಒಂದು ಪ್ರಾಜೆಕ್ಟ್ ಹೈವೇ ಎಲೆಕ್ಟ್ರಿಫಿಕೇಶನ್. ಸೊ ಇದು ಒಂದು ನಿತಿನ್ ಗಡ್ಕರಿ ಅವರ ಒಂದು ಡ್ರೀಮ್ ಪ್ರಾಜೆಕ್ಟ್. ಅವ್ಯವರ್ ಇವಾಗ ಅವರಿಗೆ ಅದೇ ಖಾತೆನೇ ಸಿಕ್ಕಿದೆ ಕೂಡ. ಸೊ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ, ಆಂಬಿಷಿಯಸ್ ಪ್ಲಾನ್ 6000 ಕಿಲೋಮೀಟರ್ಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್, ರೆಡಿ ಹೈವೇ ಟು ಕಮ್ ಅಪ್ ಆನ್ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್. ಸೊ ಓಕೆ, ಇದು ಮುಂದೆ ಇರ್ತಕ್ಕಂಥ ಒಂದು ಪ್ಲ್ಯಾನ್. ಇದು 6000 ಕಿಲೋಮೀಟ್ರದ್ದು ಏನು ಹೈವೇ ಎಲೆಕ್ಟ್ರಿಫಿಕೇಶನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಇರ್ತಕ್ಕಂಥ ಪ್ಲ್ಯಾನು. ಓಕೆ, ಮುಂದಿನ ನ್ಯೂಸ್ ಏನಪ್ಪ, ಇದರಿಂದ ಮೇಯ್ನಾಗಿ ಯಾವ ಒಂದು ಶೇರ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಟಾಟಾ ಪವರ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಇವಾಗಿನ ಒಂದು ಟೈಮಲ್ಲಿ, ಇವಾಗಿನ ಒಂದು ಪ್ರೆಸೆಂಟಲ್ಲಿ ನೋಡೋದಾದರೆ ಈ ಥರ ಒಂದು ದೊಡ್ಡ ಪ್ರಾಜೆಕ್ಟ್ನ ಫಂಡಿಂಗ್ ಮಾಡಿಬಿಟ್ಟು ಆ ಟೆಂಡರ್ನ ಹಿಡಿತಕ್ಕಂಥ ಒಂದು ಕೆಲಸ, ಅಂದರೆ ಅಷ್ಟು ದುಡ್ಡು ಆ ಫಂಡ್ ಯಾರ ಹತ್ರ ಇದೆಯಪ್ಪ ಅಂತಂದರೆ ಟಾಟಾದವ್ರ ಹತ್ರ ಇದೆ. ಸೊ ಈ ಟಾಟಾ ಪವರ್ ಅವರು ಏನು ಮಾಡ್ತಾರೆ, ರಿನ್ಯೂವಬಲ್ ಎನರ್ಜಿದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಶೇರ್ ಇವರು ಟಾಟಾ ಪವರ್ ಅವರು. ಸೊ ಟಾಟಾ ಪವರ್ಗೆ ಆಲ್ಮೋಸ್ಟ್ ಸಿಗುತ್ತೆ ಅಂತಕ್ಕಂಥ ಒಂದು ಟಾಕ್ ನಡೀತಾ ಇದೆ ಆಲ್ರೆಡಿ ಇವಾಗ ಮಾರ್ಕೆಟಲ್ಲಿ. ಸೊ ಈ ಒಂದು ಏನಾದ್ರು ಪ್ರಾಜೆಕ್ಟ್ ಟಾಟಾ ಪವರ್ಗೆ ಸಿಕ್ತು ಅಂದರೆ ಈ ಒಂದು ಮುಂದೆ ಇರ್ತಕ್ಕಂಥ 5 ವರ್ಷ, ಅಂದರೆ NDA ಗೌರ್ಮೆಂಟ್ನ 5 ವರ್ಷ ಪೀರಿಯಡ್ನಲ್ಲಿ ಒಂದು ಗೇಮ್ ಚೇಂಜಿಂಗ್ ಥಿಂಗ್ಸ್ ಆಗುತ್ತೆ. ಯಾವುದರಲ್ಲಿ? ಟಾಟಾ ಪವರಲ್ಲಿ. ಓಕೆ, ಇವರ ಒಂದು ಬ್ಯಾಲೆನ್ಸ್ ಶೀಟ್ನ ನೋಡೋದಾದರೆ ನೋಡ್ರಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಈ ಕಾಲಮ್ನಲ್ಲಿ 13,000, 16,000, 10, 13, 15. ಓಕೆ, ಹಾಗೆಯೇ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ನ ನೋಡೋದಾದರೆ 222, 261, 274, 285, 280. ಓಕೆ, ಹಾಗೆಯೇ ನೆಕ್ಸ್ಟು ನೋಡಿ, ಇಲ್ಲಿ ಅಬೌಟಲ್ಲಿ ನಾನು ಮುಂಚೆನೇ ಹೇಳಿದೆ ನಿಮಗೆ, ಇಟ್ ಆಲ್ಸೋ ಮ್ಯಾನುಫ್ಯಾಕ್ಚರ್ಸ್ ಸೋಲಾರ್ ರೂಫ್ಸ್ ಆ್ಯಂಡ್ ಪ್ಲಾನ್ ಟು ಬಿಲ್ಡ್ 1 lakh EV ಚಾರ್ಜಿಂಗ್ ಸ್ಟೇಷನ್ ಬೈ 2025. 2025 ಒಳಗಡೆನೆ 1 ಲಕ್ಷ EV ಚಾರ್ಜಿಂಗ್ ಸ್ಟೇಷನ್, ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನನ್ನು ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ 1 ಲಕ್ಷ ಸ್ಟೇಷನ್ಸು ಇನ್ಸ್ಟಾಲೇಷನ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಆಲ್ರೆಡಿ ಇವ್ರ ಹತ್ರ ಇದೆ. ಸೊ ನೋಡೋಣ, ರಿನ್ಯೂವಬಲ್ ಎನರ್ಜಿಲಿ ಅಂದರೆ ಏನು ಒಂಥರ ಈ ಗ್ರೋಯಿಂಗ್ ಸ್ಟಾಕ್ ಅಂತ ಹೇಳ್ಬೋದು. ಅಂದರೆ ಫಂಡಮೆಂಟಲಿ ಕೂಡ ಸ್ಟ್ರಾಂಗ್ ಇದೆ. ಮೇಯ್ನಾಗಿ ಹೇಳೋದಾದರೆ ಟಾಟಾ ಅವರ ಒಂದು ಶೇರು ಅಂದರೆ ಟ್ರಸ್ಟೆಡ್ ಕಂಪ್ನಿ ಅಂತ ಹೇಳ್ಬೋದು. ಸೊ ಆ ಥರ ಆಗಿರ್ತಕ್ಕಂಥ ಒಂದು ಶೇರು. ಸೊ ಮುಂದೆ ನೋಡಿದ್ರೆ ನೋಡಿ, P&L ಇದು. ಓಕೆ, P&Lನ ನೋಡೋದಾದರೆ ಸೇಲ್ಸು ಚೆನ್ನಾಗಿದೆ, ಓಕೆ ಪರ್ಫಾರ್ಮೆನ್ಸು. ನೆಟ್ ಪ್ರಾಫಿಟನ್ನು ನೋಡ್ಕೊತ ಹೋಗ್ರಿ, 123, 457, 2000, 2156, 3000, 4280. ಓಕೆ, ಗ್ರೋಯಿಂಗು ಅಂದರೆ ಫಾರ್ ಎಕ್ಸಾಂಪಲ್ ಯಾವ ಥರ ಅಂದರೆ ಗ್ರಾಫ್ ಈ ಥರ ಹೋಗ್ತಾ ಇದೆ. ಅಂದರೆ
ಅಪ್ಪಲ್ಲಿ ಲೆಫ್ಟ್ ಟು ರೈಟು, ಲೆಫ್ಟಿಂದ ರೈಟು ಅಪ್ಪಲ್ಲಿ ಒಂದು ಕಡೆಯಿಂದ ಹೋಗ್ತಾ ಇದೆ. ಓಕೆ ಫೈನ್. ಪ್ರಮೋಟರ್ಸ್ನ ನೋಡೋದಾದರೆ ಪ್ರಮೋಟರ್ಸು 46% ಇದ್ದಾರೆ. ಹಾಗೆಯೇ FII 9%, DIIಗಳು 15%, ಗೌರ್ಮೆಂಟ್ 0.33, ಪಬ್ಲಿಕ್ಕು 27% ಅಷ್ಟು ಪಬ್ಲಿಕ್ಕು ಇದ್ದಾರೆ. ಓಕೆ ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು, ಯಾಕಂದರೆ ಪಬ್ಲಿಕ್ಸು ಚೆನ್ನಾಗೇನೇ ಇದ್ದಾರೆ ಇದರಲ್ಲಿ. ಓಕೆ, ಇವರಿಗೆ ಕಾಂಪಿಟೇಷನ್ ಮಾಡೋದಕ್ಕೆ ಇವರ ಕಾಂಪಿಟೇಟರ್ ಯಾರಪ್ಪ ಬರ್ಬೋದು ಅಂತ ಹೇಳಿದ್ರೆ ಮೇಯ್ನಾಗಿ ಬರ್ತಕ್ಕಂಥವ್ರು ಅದಾನಿ ಗ್ರೂಪ್ ಅವರು ಇವರಿಗೆ ಕಾಂಪಿಟೇಷನ್ ಮಾಡೋಕ್ಕೆ ಬರ್ಬೋದು. ಆದರೂ ಆಲ್ಮೋಸ್ಟ್ ಏನು ಪ್ರಾಜೆಕ್ಟ್ ಇದೆ, ಆಲ್ಮೋಸ್ಟ್ ಏನು ಟಾಟಾದವ್ರು ಇದ್ದಾರೆ. ಸೊ ಟಾಟಾದವರಿಗೆ ಸಿಗ್ತಕ್ಕಂಥ ಒಂದು ಪ್ರೊಬ್ಯಾಬಿಲಿಟೀಸು ತುಂಬ ಜಾಸ್ತಿ ಇದೆ. ಸೊ ಆದ ಕಾರಣ ನೀವು 5 ಇಯರ್ಸ್ನ ಚಾರ್ಟನ್ನು ನೋಡ್ಬೋದು, ಯಾವ್ದು ಟಾಟಾ ಪವರ್ ಅವ್ರದ್ದು. ಹಾಗೆಯೇ ಲೈಫ್ ಟೈಮ್ ಚಾರ್ಟ್ ಅಂದರೆ ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡಿ. ಸೊ ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ಒಂದು ಫ್ಲಾಟಿಶ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಟ್ಟು ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು ವರ್ಷದಿಂದ ಈಚೆಗೆ ಒಂದು ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ. ಅಂದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ರಿನ್ಯೂಯಬಲ್ ಎನರ್ಜಿ ಒಂದು ಫ್ರೀ ಬರ್ಡು, ರಿಸ್ಟ್ರಿಕ್ಷನ್ಸೇ ಇಲ್ಲ. EVದಲ್ಲಾಗಿರ್ಬೋದು, ಏನು ಟ್ಯಾಕ್ಸು ಅದು ಇದು ಏನೂ ಇಲ್ಲ. ಆ್ಯಕ್ಚುಲಿ ಇದು ಗೌರ್ಮೆಂಟ್ ಅವರೇ ಕೂಡ ಸಬ್ಸಿಡಿ ಕೊಡ್ತಿದ್ದಾರೆ ತಗೊಳ್ಳಿ ಅಂತ. ಅಂದರೆ ಇಂಡೈರೆಕ್ಟಾಗಿ ಗೌರ್ಮೆಂಟ್ ಅವರೇ ಪುಷ್ ಮಾಡ್ತಾ ಇದ್ದಾರೆ, ಅದನ್ನು ತಗೊಳ್ಳಿ, ಎಂಟರ್ ಆಗಿ ಇದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಬಳಸಿ ಅಂತಕ್ಕಂಥದ್ದನ್ನು. ಸೊ ಒಂದು ಫ್ರೀ ಬರ್ಡ್ ಆಗಿದೆ, ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಆಗುತ್ತೆ ಅಂತೇಳಿ. ಆದ್ರೂ ಕೂಡ ಈ ಫಾರ್ ಎಕ್ಸಾಂಪಲ್ GST ಬಂದ್ರೂ ಕೂಡ, GST ಅಂಡರಲ್ಲಿ ತಂದ್ರೂ ಕೂಡ ಅಷ್ಟು ಸುಲಭವಾಗಿ GST ಅಂಡರ್ಲಿ ಬರಲ್ಲ. ತುಂಬಾ ಪಾಲಿಟಿಕಲ್ ಇದಿರುತ್ತೆ ಅದರಲ್ಲಿ. ಸೊ ಎಲ್ಲವೂ ಕೂಡ ನಿಧಾನವಾಗಿ ಆಗತ್ತೆ, ಅದು ಲಾಂಗ್ ಟರ್ಮಿನ ಒಂದು ಪ್ರೋಸೆಸ್ಸು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡುತ್ತೆ. ಇದೆಲ್ಲನೂ ಕೂಡ ಜಸ್ಟ್ ಒಂದು ಸ್ಟಡಿ ಪರ್ಪಸ್ಗೆ ನಾನು ಹೇಳ್ತಾ ಇರೋದು, ಯಾವುದೇ ಥರನಾಗಿರ್ತಕ್ಕಂತಹ ರೆಕಮೆಂಡೇಶನ್ಸ್ ಅಂತೂ ಅಲ್ವೇ ಅಲ್ಲ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ಜೊತೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.